ನಮಸ್ಕಾರ ಸ್ನೇಹಿತರೆ, ನಾನಿಂದು ನಿಮಗೆ ನಮ್ಮ ಪ್ರೇಮ ಕವಿ ಮೈಸೂರು ಮಲ್ಲಿಗೆ ಕವಿ ಕೆ.ಎಸ್. ನರಸಿಂಹಸ್ವಾಮಿಯವರ 2 ಕವಿತೆಗಳನ್ನು ನಿಮಗಾಗಿ ಓದುತ್ತೇನೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಹಳ ಪ್ರಸಿದ್ಧಿಯನ್ನು, ಜನಸಾಮಾನ್ಯರ ಪ್ರೀತಿಯನ್ನು ಕೂಡ ಗಳಿಸಿಕೊಂಡು ಜನಪ್ರಿಯ ಕವಿಯಾಗಿರ್ತಕ್ಕಂತಹ ಕೆ.ಎಸ್. ನ ಎಂದು ಖ್ಯಾತರಾದಂತಹ ಅವರ 2 ಕವಿತೆಗಳನ್ನು ನಾನು ಓದುತ್ತೇನೆ. ಎಷ್ಟು ಸರಳವಾಗಿ, ಸುಂದರವಾಗಿ ದಾಂಪತ್ಯ ಕುರಿತು, ದಾಂಪತ್ಯದ ಸರಸವಿರಸಗಳನ್ನು ಕುರಿತು ಬರೆದಂತಹ ಪ್ರೇಮ ಕವಿ, ಮೃದು ಕವಿ, ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ಕಾಣಿಸಿಕೊಂಡಂತಹ ಈ ಕವಿ ಸಾಮಾನ್ಯ ಜನರ ಬದುಕಿನ ಬವಣೆಗಳನ್ನು, ಪ್ರೀತಿಯನ್ನು, ಪ್ರೇಮವನ್ನು ಬಹಳ ಸುಂದರವಾಗಿ ಅವರ ಕವಿತೆಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅವರ ಒಂದು ಕವಿತೆ ಮೊದಲನೆಯದು ಸಂಬಳದ ಸಂಜೆ. ಸಂಬಳದ ಸಂಜೆ ಒಳಜೇಬು ಬೆಳಕಾಗಿರಲು ಮುಗುಳು ನಗೆ ಸೂಸಬೇಕು. ತಂದ ಹಣ ತುಂಡಾಗಿ ತಲೆನೋವು ಬಂದಿರಲು ಮಂದಲೆಗೆ ಹಾಸಬೇಕು. ಸಂಬಳದ ಸಂಜೆ ಒಳಜೇಬು ಬೆಳಕಾಗಿರಲು ಮುಗುಳು ನಗೆ ಸೂಸಬೇಕು. ತಂದ ಹಣ ತುಂಡಾಗಿ ತಲೆನೋವು ಬಂದಿರಲು ಮಂದಲೆಗೆ ಹಾಸಬೇಕು. 7 ಅಡಿಯ ಕಿರುಮನೆಗೆ 20 ರೂಪಾಯಿ ಬಾಡಿಗೆಯ ಚಾಚಬೇಕು. 7 ಅಡಿಯ ಕಿರುಮನೆಗೆ 20 ರೂಪಾಯಿ ಬಾಡಿಗೆಯ ಚಾಚಬೇಕು. ಬೀದಿ ಅಂಚಿಗೆ ನಿಂತ ತಳವಿರದ ಪೀಪಾಯಿ ಮನೆತನಕ್ಕೆ ಇಷ್ಟು ಸಾಕು. ನೀರು ಹತ್ತುವುದಿಲ್ಲ, ದೀಪ ಹೊಳೆಯುವುದಿಲ್ಲ, ಇವು ಎಲ್ಲ ದೈವ ಚಿತ್ತ. ತೊಟ್ಟಿಲನ್ನು ಕಟ್ಟಿದರೆ ಮಂಚಕ್ಕೆ ಸ್ಥಳವಿಲ್ಲ, ಟ್ರಂಕ್ ಒನಕೆ ನನ್ನ ಸುತ್ತ. ಬಾಡಿಗೆಯ ಕೊಟ್ಟು ಭಾಗೀರಥಿಯ ದಾಟಿದೆನು, ಇನ್ನೂ ಉಸಿರಾಡಬಹುದೇ? ಬಾಡಿಗೆಯ ಕೊಟ್ಟು ಭಾಗೀರಥಿಯ ದಾಟಿದೆನು, ಇನ್ನೂ ಉಸಿರಾಡಬಹುದೇ? ಸೀರೆ ಅಂಗಡಿಯವನು ಕೈ ಮುಗಿದು ನಿಂತಿಹನು, ಎಷ್ಟು ಸಲ ನಾಳೆ ನಾಳೆ. ಇನ್ನು ಹಾಲಿನ ಲೆಕ್ಕ 30 ಬೊಟ್ಟುಗಳು, 10ರದು 1 ನೋಟು. ತರಕಾರಿಯವಳಂತೂ ನಗು ನಗುತ್ತ ಬಂದಿಹಳು, ಗೋಡೆಯಲ್ಲಿ 10 ಗೀಟು. ಪತ್ರಿಕೆಯ ಹುಡುಗ ಸೈಕಲ್ ಶಬ್ದ ಮಾಡುವನು, ಸ್ವಲ್ಪ ಹಣ ಕೊಟ್ಟು ಬಿಡಲೇ? ಸಂಪಾದಕೀಯದಲ್ಲಿ 100 ತಪ್ಪುಗಳು, ಹೋಗಿ ಬಾ ಎಂದು ಬಿಡಲೇ? ಎಲ ಸೌದೆಯವ ಕೊಡಲೆಯೊಂದಿಗೆ ಬಂದ, 7 ರೂಪಾಯಿ ತಾನೇ, 7 6 ರೂಪಾಯಿ. ಬಂದೆಯಾ ಕಂದ, ಸೌದೆ ಹೊಡೆದವನು ನಾನೇ. ಬಳೆಗಾರ ಬಂದ, ತಾಯಿ ಎಂದ, ಅವಳಿಲ್ಲ, ಕೆಮ್ಮುವುದು ಪಾಪ ಪ್ರಾಣಿ. ಇವನದು ಕೊಟ್ಟು ಬಿಡುವೆನು, ಚರ್ಚೆ ಬೇಕಿಲ್ಲ, ನೊಂದಾಳು ನನ್ನ ರಾಣಿ. ಅಂಗಡಿಯ ಸೆಟ್ಟಿ ಬಂದರೆ ಅವನ ಉಂಗುರದ ಕೈಗೆ 30 ಸುರಿದು, ಅಂಗಡಿಯ ಸೆಟ್ಟಿ ಬಂದರೆ ಅವನ ಉಂಗುರದ ಕೈಗೆ 30 ಸುರಿದು, ಮನುವನದ ತನಕ ಹೋಗೇಳು ಎಂದಿತು ಜೀವ ಎದೆಯೊಳಗೆ ತಣ್ಣಗುರಿದು. ನನಗಿಂತ ಮೊದಲೇ ಕತ್ತೆಗಳು ಹೊರಟಿವೆ ಹೊರಗೆ, ಸಂಜೆಯಲ್ಲಿ ಸಣ್ಣ ಸೋನೆ. ಬಾಗಿಲಿಗೆ ಬೀಗವನ್ನು ಹಚ್ಚಿ ನಡೆಯುವುದುಂಟೇ, ಕಳ್ಳತನ ನಿನ್ನೆ ತಾನೆ. ಬಾಗಿಲಿಗೆ ಬೀಗವನ್ನು ಹಚ್ಚಿ ನಡೆಯುವುದುಂಟೇ, ಕಳ್ಳತನ ನಿನ್ನೆ ತಾನೆ. ಒಂದು ಕೆಳ ಮಧ್ಯಮ ವರ್ಗದ ಸಾಮಾನ್ಯ ನೌಕರನ ಜೀವನದ ಸ್ಥಿತಿ ಹೇಗಿದೆ ಅನ್ನುವ ವರ್ಣನೆ ಇಲ್ಲಿದೆ. ಸಂಬಳದ ಸಂಜೆ, ಜೇಬು ಬೆಳಕಾಗಿದೆ, ಮುಗುಳು ನಗೆ ತುಂಬಿದೆ, ಆದರೆ ತಂದ ಹಣವೆಲ್ಲ ಖರ್ಚಾಗಿ ಹೋಗಿದೆ. ಹಾಗಾಗಿ ಚಿಂತೆಯಿಂದ ಮಂದಲಿಗೆ ಹಾಸಿ ಮಲಗಬೇಕು. ಮಂದಲಿಗೆ ಅಂದರೆ ಚಾಪೆ. ತಲೆನೋವು ಬಂದ್ಬಿಟ್ಟಿದೆ, ಹಣ ತಂದ ದಿನವೇ ಎಲ್ಲ ಖರ್ಚಾಗ್ತಾ ಇದೆ. 7 ಅಡಿಯ ಕಿರುಮನೆಗೆ 20 ರೂಪಾಯಿ ಬಾಡಿಗೆ. ಬಾಡಿಗೆ ಕೊಡದಿದ್ದರೆ ನೀರು ಹತ್ತುವುದಿಲ್ಲ, ದೀಪ ಹೊಳೆಯುವುದಿಲ್ಲ. ತೊಟ್ಟಿಲು ಕಟ್ಟಿದರೆ ಮಂಚಕ್ಕೆ ಸ್ಥಳವಿಲ್ಲ, ಟ್ರಂಕು ಒನಕೆ ನನ್ನ ಸುತ್ತ. ಇದು ಆ ಒಂದು ಸಾಧಾರಣ ನೌಕರನ ಒಂದು ಚಿತ್ರ. ಬಾಡಿಗೆ ಕೊಟ್ಟು ಭಾಗೀರಥಿಯ ದಾಟಿದೆನು. ಬಾಡಿಗೆ ಕೊಟ್ಟಿಲ್ಲ ಅಂದರೆ ನೀರು ನಿಲ್ಲಿಸ್ಬಿಡ್ತಾರೆ. ಇನ್ನು ಉಸಿರಾಡೋಣ ಅಂದರೆ ಒಬ್ಬೊಬ್ಬರಾಗಿ ಬಂದರು ಸಾಲ ವಸೂಲಿ ಮಾಡೋಕ್ಕೆ. ಸೀರೆ ಅಂಗಡಿಯವನು, ಎಷ್ಟು ಸಲ ನಾಳೆ ನಾಳೆ ಅಂತೀಯಯ್ಯ? ಇನ್ನು ಹಾಲಿನ ಲೆಕ್ಕ ತಿಂಗಳು 30 ತಿಂಗಳು ತೊಗೊಂಡಿದ್ದಾರೆ. ತರಕಾರಿದು 10 ನೋಟು ಗೀಟು ಬರೆದಿಟ್ಟಿದ್ದಾರೆ. ಇನ್ನು ಪತ್ರಿಕೆಯ ಹುಡುಗ ಸೌದೆಯವ. ಈ ಒಂದು ಸಂದರ್ಭ ಸುಮಾರು 90 ವರ್ಷಗಳ ಹಿಂದಿನ ಒಂದು ಸಾಮಾನ್ಯ ನೌಕರನ ಚಿತ್ರಣವನ್ನು ಕೊಡುವಂಥದ್ದು. 40-50ರ ದಶಕದಲ್ಲಿ ಕಂಡುಬರುವಂತಹ ಒಂದು ಚಿತ್ರಣ. ಬಳೆಗಾರ ಬಂದ, ತಾಯಿ ಎಂದ, ಅಂಗಡಿಯ ಸೆಟ್ಟಿ ದಿನಸಿ ಸಾಮಾನಿನ ಲೆಕ್ಕ. ಹೀಗೆ ಎಲ್ಲವನ್ನೂ ಕೊಟ್ಟ ನಂತರ ಮನಸ್ಸು ಹೇಳ್ತು, ಇವತ್ತು ಸಂಬಳದ ಸಂಜೆ ಸ್ವಲ್ಪ ದೂರ ಹೋಗಿ ಏನಾದರೂ ಒಂದು ಮನರಂಜನೆಯನ್ನು ಮಾಡಿಕೊಂಡು ಬರೋಣ ಅಂತ.
ಎಲ್ಲ ಕತ್ತೆಗಳು ಹೊರಟುಬಿವೆ. ನಾನೊಂದು ಕತ್ತೆ ಯಾಕೆ ಅಲ್ಲಿಗೆ? ಬಾಗಿಲಿಗೆ ಬೀಗ ಹಾಕಿದ್ರೆ ಕಳ್ಳರ ಕಾಟ. ಹೀಗೆ ತಂದ ಹಣವೆಲ್ಲ ಖರ್ಚಾಗಿ ಅವರ ಜೇಬು ಖಾಲಿಯಾಯಿತು. ಸರಳವಾಗಿ ಸರಳ ಕನ್ನಡದಲ್ಲಿ ಬಹು ಸುಂದರವಾಗಿ ಒಂದು ಲಯ ಊದಿಸಿಕೊಳ್ಳುವಂತಹ ಲಯ ಕೇಳಿದರೆ ಒಂದು ಮಾಧುರ್ಯವನ್ನು ಕೊಡುವಂತಹ ಕವಿತೆಗಳು ನಮ್ಮ KS ನರಸಿಂಹಸ್ವಾಮಿ ಅವರ ಕವಿತೆಗಳು. ಮತ್ತೊಂದು ಕವಿತೆ ನಿಮಗಾಗಿ. ಕವಿತೆಯ ಹೆಸರು ಇಕ್ಕಳ. ಇಕ್ಕಳ ಅಂದರೆ ಹಿಡಿದ್ರೆ ಬಿಡಲ್ಲ, ಅದು ಹಿಂಗೆ ಹಿಡ್ಕೊಂಬಿಡುತ್ತೆ. ಇಕ್ಕಳ. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು, ಮಳೆ ಬಿತ್ತೋ ಬಿಡದಲ್ಲ ಶನಿ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಚಿಗುರ ಚಿನ್ನದ ನಡುವೆ ಹೂವ ಬಯಸುವರು, ಹೂಗಳ ಕಾಲದಲ್ಲಿ ಹಣ್ಣ ಹೊಗಳುವರು, ಹಣ್ಣಿನ ಗಾತ್ರ ಪೀಚು ಎಂದಿವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ನಿಂತವರ ಕೇಳುವರು ನೀನೇಕೆ ನಿಂತೆ, ಮಲಗಿದರೆ ಗೊಣಗುವರು ನಿನಗಿಲ್ಲ ಚಿಂತೆ, ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಓದಿದರೆ ಹೇಳುವರು ಮತ್ತೊಮ್ಮೆ ಬರೆಯೋ, ಬರೆದಿಡಲು ಬೆದುಕುವರು ಬರವಣಿಗೆ ಸರಿಯೋ, ಇವರ ಬಯಕೆಗಳೇನೋ ಇವರದೇ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಸ್ನೇಹಿತರೆ, ಬಹುಶಃ ಈ ಕವಿತೆಗೆ ಹೆಚ್ಚಿನ ವಿವರ ಏನು ಬೇಕಾಗಿಲ್ಲ. KS ನರಸಿಂಹಸ್ವಾಮಿಯವರ ಕಾವ್ಯ ಪರಿಚಯವನ್ನು ನೀವು ಈ 2 ಕವಿತೆಗಳ ಮೂಲಕ ಮಾಡಿಕೊಂಡಿದ್ದೀರಿ ಅಂದ್ಕೊಳ್ತೇನೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ಕವಿತೆಯನ್ನು, ಇಕ್ಕಳ ಕವಿತೆಯನ್ನು ಮತ್ತೊಮ್ಮೆ ಓದಿ ಈ ಒಂದು ಕವಿತಾ ವಾಚನವನ್ನು KS ನರಸಿಂಹಸ್ವಾಮಿಯವರ ಪರಿಚಯವನ್ನು ಮುಗಿಸ್ತೇನೆ. ಇಕ್ಕಳ. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು, ಮಳೆ ಬಿತ್ತೋ ಬಿಡದಲ್ಲ ಶನಿ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಚಿಗುರ ಚಿನ್ನದ ನಡುವೆ ಹೂವು ಬಯಸುವರು, ಹೂಗಳ ಕಾಲದಲ್ಲಿ ಹಣ್ಣ ಹೊಗಳುವರು, ಹಣ್ಣಿನ ಗಾತ್ರ ಪೀಚು ಎಂದಿವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ನಿಂತವರ ಕೇಳುವರು ನೀನೇಕೆ ನಿಂತೆ, ಮಲಗಿದರೆ ಗೊಣಗುವರು ನಿನಗಿಲ್ಲ ಚಿಂತೆ, ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಓದಿದರೆ ಹೇಳುವರು ಮತ್ತೊಮ್ಮೆ ಬರೆಯೋ, ಬರೆದಿಡಲು ಬೆದುಕುವರು ಬರವಣಿಗೆ ಸರಿಯೋ, ಇವರ ಬಯಕೆಗಳೇನೋ ಇವರದೇ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ನಮಸ್ಕಾರ.